ಅನ್ನಭಾಗ್ಯ ಯೋಜನೆಯ ಅಕ್ಕಿಯ ಸಗಟು ಸಾಗಣೆ ಲಾರಿ ಮಾಲೀಕರು ಮತ್ತು ಡ್ರೈವರ್ಗಳು ಈಗಾಗಲೇ ಮುಷ್ಕರ ಮಾಡ್ತೀವಿ ಅನ್ನುವಂಥ ನೇರವಾದಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದಾರೆ. ಯಾಕೆಂದರೆ ಹಳೆ ಬಿಲ್ಗಳು ಬಾಕಿ ಇದೆ, ಸುಮಾರು 250 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಕೊಟ್ಟಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಈಗ ಸಚಿವರಾದಂಥ ಮುನಿಯಪ್ಪನವರು ಜಾಯ್ನ್ ಆಗ್ತಿದ್ದಾರೆ. ಅವ್ರ ಜೊತೆಗೆ ಮುನಿಯಪ್ಪನವರು ಈಗಾಗಲೇ ಈ ವಿಚಾರ ನಿಮ್ಗೆ ಗೊತ್ತಿರ್ಬೋದು. ಅನ್ನಭಾಗ್ಯ ಯೋಜನೆ ಅಂದರೆ ಸರ್ಕಾರದ ಅತ್ಯಂತ ಫ್ಲಾಗ್ಶಿಪ್ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಯಾರು ಸಾಗಣೆ ಮಾಡ್ತಾರೆ ಅಂತ ಲಾರಿಗಳಿಗೆ 250 ಕೋಟಿ ರೂಪಾಯಿ ಬಾಕಿ ಇದೆ ಅನ್ನುವಂಥ ಮಾತನ್ನ ಮತ್ತು ಷಣ್ಮುಗಪ್ಪನವರು ಮಾಡ್ತಿದ್ದಾರೆ. ಜೊತೆಗೆ ನಾವು ಇದೇ ಮುಂದುವರೆದ್ರೆ ಇನ್ನು 15 ದಿನ ಗಡುವು ಕೊಡ್ತೀವಿ, ಇಲ್ಲಾಂದ್ರೆ ನಾವು ಮುಷ್ಕರ ಹುಡ್ತೀವಿ ಅಂತಿದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ತಾರೆ ಸರ್? ಏನಾಗಿದೆ ಆ್ಯಕ್ಚುಲಿ? ಸರ್ಕಾರದ ಹಣದ ಕೊರತೆ ಇಲ್ಲ. ಈಗಾಗಲೇ ಮೇ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸಗಟು ಸಾಗಾಣಿಕೆ, ಲಾಭಾಂಶ ಮತ್ತು ಟ್ರಾನ್ಸ್ಪೋರ್ಟೇಷನ್ ಏನಿದೆ ಇವೆಲ್ಲವನ್ನು ಮತ್ತು 5 kg ಅಕ್ಕಿ ಒಟ್ಟು ಹಣವನ್ನು 999 ಕೋಟಿಯನ್ನು ಬಿಡುಗಡೆ ಮಾಡಿ ಆಗಿದೆ. ಇನ್ನು ಮೇ ತಿಂಗಳಿಂದ ಹಿಡಿದು ಜುಲೈ ತಿಂಗಳವರೆಗೂ ಕೂಡ ಸಗಟು ಸಾಗಾಣಿಕೆ, ಲಾಭಾಂಶ ಮತ್ತು ಟ್ರಾನ್ಸ್ಪೋರ್ಟೇಷನ್ ಏನು ಕೇಳಿದ್ದಾರೆ ಇವತ್ತು ಷಣ್ಮುಗಪ್ಪನವರು, ಹಣವನ್ನು ನಾಳೆ ಅಥವಾ ನಾಳಿದ್ದು ಬಿಡುಗಡೆ ಮಾಡ್ತೀವಿ. 2-3 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ. ಅವ್ರಿಗೆ ಯಾವ ಆತಂಕನೂ ಬೇಕಾಗಿಲ್ಲ, ಹಣದ ತೊಂದರೆ ಇಲ್ಲ. ಇದಕ್ಕಾಗಿ ಹಣ ಮುಡಿಪಿಟ್ಟಿದ್ದಾರೆ. ಆ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಅಧಿಕಾರಿಗಳು ನಾನು ನಮ್ಮ ಇಲಾಖೆ ಕಾರ್ಯದರ್ಶಿಗಳಿಗೂ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮಾತಾಡಿದ್ದೀನಿ. ಈ ವಾರದಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತದೆ. ಏನು ಸಮಸ್ಯೆ ಆಗಿತ್ತು ಸರ್? ಅವ್ರು ಹೇಳ್ತಾ ಇರುವಂಥ 4 ತಿಂಗಳಿಂದ ನಾವು ಪೆಂಡಿಂಗ್ ಇದೆ, ಪದೇ ಪದೇ ರಿಪೀಟ್ ಆಗ್ತಿದೆ. ಏನು ತಾಂತ್ರಿಕ ದೋಷ ಏನಾರು ಆಗಿತ್ತಾ ಅಥವಾ ಫೈನಾನ್ಸಿಂದ ಸಮಸ್ಯೆ ಆಗಿತ್ತಾ? ಫೈನಾನ್ಸ್ದೇನೂ ಸಮಸ್ಯೆ ಇಲ್ಲ. ಅವರು ಟೆಂಡರ್ ಕರೆಯೋದ್ರಲ್ಲಿ ಟೆಂಡರಲ್ಲಿ ಕೆಲವು ತಡ ಆಗಿದೆ, ನಿಧಾನ ಆಯಿತು. ಟ್ರಾನ್ಸ್ಪೋರ್ಟೇಷನ್ದು ರಿಪೋರ್ಟ್ ತೆಗೆದುಕೊಂಡು ಜಿಲ್ಲಾವಾರು ಮಾಹಿತಿ ಕಲೆಕ್ಟ್ ಮಾಡಿ ಅದನ್ನು ಬಿಲ್ ಮಾಡಿ ಅವ್ರು ಕೊಡಬೇಕಾಗಿತ್ತು. ಅದೆಲ್ಲ ವರದಿ ಬಂದಿದೆ, ಈಗೆಲ್ಲ ಬಂದಿದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಕಳಿಸಿಕೊಟ್ಟಿದ್ದೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈ ವಾರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ತೊಂದರೆನೂ ಇಲ್ಲ, ಬಿಡುಗಡೆ ಆಗ್ತದೆ. ಹಣದ ತೊಂದರೆ ಇಲ್ಲ ಸರ್. ಕೊನೆಯದಾಗಿ ಈ ಒಂದು ಸಮಸ್ಯೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮತ್ತು ಇತರೆ ನಿಮ್ಮ ಡಿಪಾರ್ಟ್ಮೆಂಟ್ಗಳ ನಡುವೆ ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ಗಳ ನಡುವೆ ಈ ಕ್ವೈರಿಗಳು ಜಾಸ್ತಿ ಆಗ್ತಾ ಹೋಗ್ತವೆ ಪ್ರತಿನಿತ್ಯ ಸಂದರ್ಭದಲ್ಲೂ ಕೂಡ. ಅಫ್ಕೋರ್ಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಅವ್ರದ್ದೇ ಆದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಬಟ್ ಈ ವಿಳಂಬ ನೀತಿಯಿಂದ ಪದೇ ಪದೇ ಈ ಬಿಲ್ಗಳು ಸ್ಟಕ್ ಆನ್ ಆಗುವಂಥದ್ದು ಅಥವಾ ಯಾರಿಗೆ ತಲುಪುವಂಥದ್ದು ಲೇಟ್ ಆಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಮಾಡ್ತಿದ್ದು ಇದು ಮತ್ತೆ ರಿಪೀಟ್ ಆಗದೇ ಇರೋಂಥ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ ಏನು ಕ್ರಮ ಕೈಗೊಳ್ತಿಲ್ಲ? ಫೈನಾನ್ಸ್ ಡಿಪಾರ್ಟ್ಮೆಂಟು ಎಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾಡಬೇಕಾಗುತ್ತೆ. ಹಣದ ವ್ಯವಸ್ಥೆ ಇದು ಭಾಳ ಜವಾಬ್ದಾರಿಯಾದ ಕೆಲಸ. ಅದರಲ್ಲಿ ಏನಾದರೂ ಏರ್ಪೋರ್ ಇದ್ದರೆ ಕರೆಕ್ಟ್ ಮಾಡಿ ಮಾಡ್ತಾರೆ. ಒಂದು ಸಾರಿ ವ್ಯತ್ಯಾಸ ಆದರೆ ಆಡಿಟಲ್ಲಿ ಅಬ್ಜೆಕ್ಷನ್ ಬಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಆದ್ದರಿಂದ ಅವರು ಭಾಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಮಾಡ್ತಾರೆ. ಆದರೂ ಕೂಡ ಸ್ವಲ್ಪ ತಡ ಆಗಿದೆ. ಅದನ್ನು ಇನ್ಮೇಲೆ ಆ ತಡಕ್ಕೆ ಅವಕಾಶ ಕೊಡೋದಿಲ್ಲ, ಟೈಮ್ ಟು ಟೈಮ್ ಕೊಡೋಂಗೆ ಮಾಡ್ತೀವಿ. ಈ ವಾರದಲ್ಲಿ ಕಂಪ್ಲೀಟ್ ಸಾಗಾಣಿಕೆ ಅವ್ರದ್ದು ಏನಿದೆ ಅವೆಲ್ಲವನ್ನು ಕೂಡ ನಾವು ವಿತರಣೆ ಮಾಡ್ತೀವಿ ಅಂತೇಳಿ ಆ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪನವ್ರಿಗೂ ತಿಳಿಸ್ತೇನೆ. ಮತ್ತು ಈ ಟ್ರಾನ್ಸ್ಪೋರ್ಟ್ ಸಂಸ್ಥೆವರೆಗೂ ಮತ್ತು ಈಗ ಲಾಭಾಂಶ ಕೊಡ್ತೀವಲ್ಲ ಫೇರ್ ಪ್ರೈಸ್ ಡಿಪೋ ಅವರೆಲ್ಲರಿಗೂ ಹೇಳ್ತೀನಿ, ಏನೆಲ್ಲ ಬಿಲ್లుಗಳು ಬಾಕಿ ಇದೆ ಅವೆಲ್ಲ ಕೂಡ ಆದಷ್ಟು ಬೇಗ ವಿತರಣೆ ಮಾಡ್ತೀವಿ. ಈ ವಾರದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಂತ ಕ್ಲಿಯರ್ ಮಾಡ್ತೀವಿ. ಅದೇ ರೀತಿ ಏನು ಫೇರ್ ಪ್ರೈಸ್ ಡಿಪೋದು ಬಾಕಿ ಇದೆ ಅದು ಕೂಡ ಕ್ಲಿಯರ್ ಮಾಡ್ತೀವಿ. ಸರ್ ಫೈನಲಿ ಷಣ್ಮುಗಪ್ಪನವ್ರನ್ನ ಮತ್ತು ಉಳಿದವ್ರನ್ನ ಕರೆದು ಮಾತಾಡ್ತೀರಾ? ಅವ್ರು ಹೇಳ್ತಾ ಇರುವಂಥದ್ದು ಅಷ್ಟೇ, ಒಂದ್ಸರಿ ಕರೆದು ಮಾತಾಡಿ ಕ್ಲಿಯರ್ ಮಾಡಿಬಿಟ್ರೆ ಈಸಿ ಆಗುತ್ತೆ. ಅವ್ರ ಜೊತೆಗೆ ಸಭೆ ಮಾಡ್ತೀರಾ ಅಥವಾ ಫೈನಲಿ ಇದನ್ನು ಕ್ಲಿಯರ್ ಮಾಡಿ ಇದು ಕ್ಲಿಯರ್ ಮಾಡಿಬಿಡ್ತೀವಿ. ಆಮೇಲೆ ಅವ್ರೇನು ಕುಂತು ಕೊರತೆ ಇದ್ರೆ ಬರ್ಬೋದು, ನಾವು ಕುಂತು ಮಾತಾಡೋಕ್ಕೆ ತಯಾರಿರ್ತೀವಿ. ಬಟ್ ಇದನ್ನು ಕ್ಲಿಯರ್ ಮಾಡ್ತೀವಿ ವಾರದಲ್ಲಿ. ಸರ್ಕಾರದಲ್ಲಿ ಯಾವುದೇ ದುಡ್ಡಿನ ಕೊರತೆ ಆಗಲಿ ಸಮಸ್ಯೆ ಏನೂ ಇಲ್ಲ? ಏನಿಲ್ಲ, ದುಡ್ಡು ತೊಂದರೆ ಇಲ್ಲ, ದುಡ್ಡಿದೆ, ತೊಂದರೆ ಇಲ್ಲ. ಥ್ಯಾಂಕ್ ಯು, ಧನ್ಯವಾದ. ಹಣದ ತೊಂದರೆ ಇಲ್ಲ. ಥ್ಯಾಂಕ್ ಯು. ಇದಿಷ್ಟು ಮುನಿಯಪ್ಪನವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.